ಹೇ ಕೃಷ್ಣ, ಮೊದಲೇ ನೀನು ಚಂದ, ಇನ್ನು ನಿನಗೆ ಅಲಂಕಾರ ಬೇಕೇ? ಅಲಂಕಾರ ಪ್ರಿಯೋ ವಿಷ್ಣು ಅಂತೆ. ಆಹಾಹಾ, ಆಮೇಲೆ ನಿನ್ನನ್ನೇ ನೋಡ್ತಾ ಕೂತ್ಕೊಳ್ಳಿ ಅಂತಾನಾ? ಅಡಿಗೆ ಯಾರು ಮಾಡ್ತಾರೆ? ಎಲ್ಲ ಕೆಲಸ ಯಾರು ಮಾಡೋದು? ಇವತ್ತು ಅಲಂಕಾರ ಮಾಡು, ನಾಳೆ ನೈರ್ಮಾಲ್ಯ ಅಂತ ಅದನ್ನೆಲ್ಲ ತೆಗಿ. ಬರೀ ಇದೇ ಆಗೋಯ್ತು. ವಿಡಿಯೋ ಯಾರು ಮಾಡೋದು? ಮತ್ತು ಯಾವಾಗ ಅಪ್ಲೋಡ್ ಆಗೋದು? ಕೋಪ ಬಂತಾ? ನಿನಗೆ ಕೋಪ ಬರೋದಿಲ್ಲ ಅಲ್ವಾ? ನಿಂದು ಯಾವಾಗಲೂ ಸ್ಮೈಲಿಂಗ್ ಫೇಸ್ ಅಲ್ವಾ? ಆದರೆ ಹೇಳಿದ್ರಲ್ಲಿ ಏನು ತಪ್ಪಿದೆ? ಶ್ರಾವಣ ಮಾಸ ನಿಂದೊಬ್ಬನದೇ ಮಾಡಿ ಕೂತ್ರೆ ಆಯಿತಾ? ನೀನು ಹೇಳ್ತೀಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ಆಮೇಲೆ ಅದರಲ್ಲೇ ನೀನು ಹೇಳಿದ್ದೀಯ ಹಿರಿಯರು ಮಾಡಿದ್ದು ಸಂಪ್ರದಾಯ ಪದ್ಧತಿ ಬಿಡಬಾರ್ದು ಅಂತ. ಈಗ ಇನ್ನು ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ, ಶ್ರಾವಣ ಸೋಮವಾರ, ಗೌರಿ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಮಾಡೋದು ಬೇಡವಾ? ಅದರ ಮಧ್ಯೆ ಮೈಕೈ ನೋವು, ಜ್ವರ. ಯಪ್ಪ, ಏನು ಮಾಡಲಿ ನಾನು? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಆಯಿತಾ? ನನ್ನ ಮುದ್ದು ಅಲ್ವಾ? ಗೋವಿಂದ ಗೋಪಾಲ ಅಲ್ವಾ? ಶ್ರೀಹರಿ ನೀನೇ ಅಲ್ವಾ? ನಾನು ನಿನ್ನ ಗುಣಗಾನ ಮಾಡ್ತೀನಿ ಕೆಲಸ ಮಾಡ್ತಾ ಮಾಡ್ತಾ, ಓಕೆನಾ? ಶ್ರೀಹರಿ ಬಂದ ವೈಕುಂಠದಿಂದ, ರಾಧೆ 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 ಗೋವಿಂದ ಭಜೋ, ರಾಧೆ ಗೋಪಾಲ ಭಜೋ, ರಾಧೆ ಗೋವಿಂದ ಭಜೋ, ರಾಧೆ ಗೋಪಾಲ್. ಸರಿನಾ? ಓಕೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಏನು? ಐ ಲವ್ ಯುನಾ? ಐ ಲವ್ ಯು ಟೂ. ಥ್ಯಾಂಕ್ ಯು. ರಾಧೆ ರಾಧೆ.